ನಮಸ್ಕಾರ. ನಾನು BM ಭಟ್, CPM ಪಕ್ಷದ ಬೆಳ್ತಂಗಡಿ ತಾಲೂಕು ಸಮಿತಿ ಕಾರ್ಯದರ್ಶಿ. ನನಗಂತೂ ದೊಡ್ಡ ರೀತಿಯ ಗೊಂದಲ ಬರ್ತಾ ಇದೆ. ಅನ್ಯಾಯ, ದೌರ್ಜನ್ಯ, ಮೋಸ, ವಂಚನೆ, ಕೊಲೆ, ಅತ್ಯಾಚಾರ, ಅಪಹರಣಗಳನ್ನು ಮಾಡುವವರು ಕೆಟ್ಟವರ ಅಲ್ಲ, ಈ ಎಲ್ಲ ಅನಾಚಾರಗಳ ವಿರುದ್ಧ ಹೋರಾಟ ಮಾಡುವವರು ಕೆಟ್ಟವರ? ಸರ್ಕಾರ ಯಾರನ್ನು ಒಳ್ಳೆಯವರು ಯಾರನ್ನು ಕೆಟ್ಟವರು ಅಂತ ಹೇಳಬೇಕು ಅಂತ ನಾವು ಕಾಯೋದು ಬೇಡ. ಸಮಾಜ ಅರ್ಥ ಮಾಡ್ಕೊಳ್ಬೇಕು. ಈ ಸಮಾಜದ ಜನ ಅರ್ಥ ಮಾಡ್ಕೊಳ್ಬೇಕು ಯಾರು ಕೆಟ್ಟವರು ಯಾರು ಒಳ್ಳೆಯವರು. ಇವತ್ತು ಅಧಿಕಾರಕ್ಕೆ ಬರುವವರೆಲ್ಲರೂ ಕೂಡ ನಮ್ಮ ಬದುಕಿನ ಒಳಿತಿಗಾಗಿ, ನಮ್ಮ ಬದುಕಿನ ಬದಲಾವಣೆಗಾಗಿ, ನಮ್ಮ ಬದುಕಿನ ಅಭಿವೃದ್ಧಿಗಾಗಿ ಓಟು ಕೊಟ್ಟು ಅಧಿಕಾರಕ್ಕೆ ತರಿಸಿದ್ರೆ ಇವರು ಯಾರನ್ನು ಕೆಟ್ಟವರು ಅಂತ ಹೇಳ್ತಾರೆ, ಯಾರನ್ನು ಒಳ್ಳೆಯವರು ಅಂತ ಹೇಳ್ತಾರೆ ಅಂತ ಗೊಂದಲ ಬರ್ತಾ ಇದೆ. ನ್ಯಾಯಕ್ಕಾಗಿ ಹೋರಾಟ ಮಾಡುವವರು ಸಮಾಜ ಕಂಟಕರು ಅಂತ ನಿಮ್ಮ ಅಭಿಪ್ರಾಯ ಅಂತಾದ್ರೆ, ಈ ಸರ್ಕಾರದ ಅಭಿಪ್ರಾಯ ಅಂತಾದ್ರೆ, ಚುನಾವಣೆಯಲ್ಲಿ ಗೆದ್ದವರ ಅಭಿಪ್ರಾಯ ಅಂತಾದ್ರೆ, ಅನ್ಯಾಯ, ಅನಾಚಾರ, ಕ್ರಿಮಿನಲ್ ಕೆಲಸಗಳನ್ನು ಮಾಡುವವರು ಒಳ್ಳೆಯವರ? ಅವರ ವಿರುದ್ಧ ಹೋರಾಟ ಮಾಡಿದ್ದೀವರ ತಪ್ಪ? ಇವತ್ತು ಧರ್ಮ ದೇವರುಗಳು ಯಾವತ್ತೂ ಕೂಡ ಈ ಅಧರ್ಮಿಗಳ, ಈ ಅನಾಚಾರಿಗಳ, ಈ ಅತ್ಯಾಚಾರಿಗಳ, ಈ ಅಪಹರಣಕಾರರ, ಈ ದೌರ್ಜನ್ಯಗಾರರ ಪರವಾಗಿ ಇದೆ ಅಂತೇಳಿ ಹೇಳ್ತೀರಾ ನೀವು? ಧರ್ಮ ಸ್ಥಾಪನೆ ಆದದ್ದು ಪ್ರಾಣಿಗಳ ತರ, ಜಾನುವಾರುಗಳ ತರ ಬದುಕು ಬೇಡ, ಒಂದು ಧರ್ಮದ ನೀತಿ ನಿಯಮ ಪ್ರಕಾರ ಒಂದು ಒಳ್ಳೆ ದಾರಿಯಲ್ಲಿ ಮುನ್ನೋಡಿ ಅಂತ ಹೇಳಿಕೊಂಡು ಮುಂದುವರಿರಿ ಅಂತ ಹೇಳಿ ಈ ರೀತಿ ಬದುಕಿನ ತೋರಿಸಿಕೊಟ್ಟಂತ ಧರ್ಮ ಅದು ಯಾವತ್ತೂ ಅಪಾಯಕಾರಿ ಅಲ್ಲ. ಹೃದಯಹೀನರ ಹೃದಯವೇ ದೇವರು, ಅದರಲ್ಲಿ ಏನು ಅಪಾಯ ಬರುವುದಿಲ್ಲ. ಆದರೆ ಈ ಧರ್ಮವನ್ನು ನನ್ನ ಸ್ವಂತಿಕೆಗಾಗಿ, ನನ್ನ ಸ್ವಾರ್ಥಕ್ಕಾಗಿ, ನನ್ನ ಅನಾಚಾರಗಳನ್ನು ರಕ್ಷಣೆ ಮಾಡಲಿಕ್ಕೆ ಬೇಕಾಗಿ, ನನ್ನ ಸರ್ವಾಧಿಕಾರಕ್ಕಾಗಿ, ನನ್ನ ಪಾಳೆಗಾರಿಕೆ ದಬ್ಬಾಳಿಕೆಗಾಗಿ ಉಪಯೋಗ ಮಾಡ್ತಾ ಅಂತಾದ್ರೆ ಈ ಧರ್ಮವನ್ನು ಟೀಕೆ ಮಾಡಬೇಕಾ ಬೇಡವಾ? ಆ ಧರ್ಮದ ರಕ್ಷಣೆ ಮಾಡಬೇಕು ಅಂತಾದ್ರೆ ಆ ಧರ್ಮವನ್ನು ದಾರಿ ತಪ್ಪಿಸುವವರ ವಿರುದ್ಧ ಹೋರಾಟ ಮಾಡಬೇಕು. ಇವತ್ತು ಸ್ವಾತಂತ್ರ್ಯ ಚಳವಳಿ ಸಮಯದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುವಾಗ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ದೇಶದ್ರೋಹಿಗಳು. ಆಳುವ ವರ್ಗಕ್ಕೆ ಅವರನ್ನು ಕಂಡ್ಲಿಕ್ಕೆ ಆಗುದಿಲ್ಲ, ಅವ್ರನ್ನ ಗಲ್ಲಿಗೆ ಆಗ್ತಾ ಇದ್ರು, ಜೈಲಿಗೆ ಆಗ್ತಾ ಇದ್ರು, ಲಾಠಿ ಚಾರ್ಜ್ ಮಾಡ್ತಾ ಇದ್ರು, ಯಾವ ತರ ಹಿಂಸೆ ಕೊಡ್ತಿದ್ರು. ಅವರೆಲ್ಲ ಅಪರಾಧಿಗಳು, ಅವರೆಲ್ಲ ಕೆಟ್ಟವರು. ಅವರು ಒಳ್ಳೆಯದಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ, ದೇಶದ ಗುಲಾಮಗಿರಿಯ ಬಿಡುಗಡೆಗಾಗಿ ಹೋರಾಟ ಮಾಡಿದ್ದವರು ಅಂತ ಹೇಳುವ ಕಳಕಳಿ ಇರಲಿಲ್ಲ. ಯಾವಾಗ ಸ್ವಾತಂತ್ರ್ಯ ಸಿಕ್ಕಿದ ಅವಾಗ ಅವರೆಲ್ಲರ ಚರಿತ್ರೆ ನಮ್ಮಲ್ಲಿ ಒಂದು ಮಾತಿದೆ, ಯಾವತ್ತೂ ಕೂಡ ನಮ್ಮ ಮೇಲೆ ಏನೇ ಟೀಕೆ, ಬೇಡದ ಕೆಟ್ಟ ಮಾತುಗಳೆಲ್ಲ ಬರಬಹುದು, ಆದರೆ ನಾವು ಮಾಡಿದಂಥ ಒಳ್ಳೆ ಕೆಲಸಗಳು ನಾಳೆ ಇತಿಹಾಸ ಗುರುತಿಸ್ತದೆ ಅಂತ ಹೇಳೋದಕ್ಕೆ ಇವೆಲ್ಲ ನಿದರ್ಶನಗಳು. ಅಂಬೇಡ್ಕರ್ಗೂ ಕೂಡ ಅಷ್ಟೇ ಬೇಕಾದಷ್ಟು ಹಿಂಸೆ ಕೊಟ್ಟರು, ಆದರೆ ಅಂಬೇಡ್ಕರ್ ಬರೆದ ಸಂವಿಧಾನದಿಂದ ಇವತ್ತು ದೇಶ ನಡೀತಾ ಇದೆ. ಎಲ್ಲ ವಿಚಾರಗಳನ್ನು ಅರ್ಥ ಮಾಡಿಕೊಂಡಾಗ, ಭೂ ಮಸೂದೆಗಾಗಿ ಕಮ್ಯುನಿಸ್ಟರು ಕೆಂಬಾವುಟ ಹಿಡಿದುಕೊಂಡು ಹೋರಾಟ ಮಾಡುವಾಗ, ನಮಸ್ತೆ ಸದಾ ವತ್ಸಲ ಅಂತ ಹೇಳೋ ಒಂದು RSS ಭೂಮಾಲಕರ ಹಿತರಕ್ಷಣಾ ವೇದಿಕೆ ಮಾಡಿಕೊಂಡು ಏನ್ ಮಾಡ್ತಾ ಇತ್ತು? ಈ ಗೇಣಿ ಒಕ್ಕಲುಗಳ ದಬ್ಬಾಳಿಕೆ ಅವರನ್ನು ಮಟ್ಟ ಹಾಕೋದ ಕೆಲಸ ಮಾಡ್ತಾ ಇತ್ತು. ಅದಕ್ಕೆ ನಮ್ಮ ಹೋರಾಟಗಾರರು ಕಮ್ಯುನಿಸ್ಟ್ ಹೇಳ್ತಾ ಇದ್ರು, ಸದಾ ವತ್ಸಲೆ ಮಾತೃಭೂಮಿ, ಭೂಮಿಗೆ ಗೇಣಿ ಯಾಕೆ ಸ್ವಾಮಿ ಅಂತೇಳಿ. ತಾಯಿಗೆ ಗೇಣಿ ತೆಕ್ಕೊಳ್ತೀರಾ ನೀವು? ಈ ರೀತಿಯಲ್ಲಿ ಗೇಣಿ ಪದ್ಧತಿಗಾಗಿ ಹೋರಾಟ ಮಾಡುವಾಗ ಧರ್ಮ, ದೇವರನ್ನು ಯಾರು ದುರುಪಯೋಗ ಮಾಡಿಕೊಂಡ್ರು? ಈ ಭೂಮಾಲಕರು, ಈ ಪಾಳೆಗಾರರು. ನೋಡಿ ರೈತರೇ, ನೀವು ದನಿಗಳ ವಿರುದ್ಧ ಹೋಗುದು ದೇವರ ವಿರೋಧ, ಧರ್ಮದ್ರೋಹಿಗಳು ನೀವು, ಧರ್ಮ ವಿರೋಧಿ ಅಂತ ಹೇಳಿದ್ರು. ನಮ್ಮ ಜೊತೆ ಜನರು ಹೋರಾಟಕ್ಕೆ ಬಾರದರಿ ತಡೆದ್ರು. ಕಮ್ಯುನಿಸ್ಟರು ಅಂದ್ರೆ ಷಡ್ಯಂತ್ರಧಾರಿಗಳು ಅಂತ ಅವತ್ತು ಹೇಳಿದ್ರು. ಆದರೆ ಅದೇ ಕಮ್ಯುನಿಸ್ಟರು ಅದು ಷಡ್ಯಂತ್ರ ಆಗಿರಲಿ ಹೋರಾಟ ಮುನ್ನಡೆಸಿದ್ರು. ಅದರ ಫಲವಾಗಿ ಉಳುವನೆ ಹೊಲದೊಡೆಯ ಕಾನೂನು ಬಂತು. ಎಲ್ಲ ಒಕ್ಕಲುಗಳಿಗೆ ಇವತ್ತು ಭೂಮಿ ಸಿಕ್ಕಿದೆ. ಇವತ್ತು ಮತ್ತೆ ಬೆಳವಣಿಗೆ ಬಂದಾಗೆ ಕಾರ್ಮಿಕ ವರ್ಗಕ್ಕೆ ಬೇಕಾಗಿ ಹೋರಾಟ ಮಾಡಿದ್ರು ಅಷ್ಟೇ. ಕಾರ್ಮಿಕ ವರ್ಗಕ್ಕಾಗಿ ಕಾರ್ಮಿಕರೆಲ್ಲ ಒಂದಾಗಿ ಹೋರಾಟ ಮಾಡಿ ಹೇಳಿದ್ರೆ, ಕೆಲಸ ಕೊಟ್ಟ ಅವ ಶೋಷಣೆ ಮಾಡಲಿ, ಮೋಸ ಮಾಡಲಿ, ಅತ್ಯಾಚಾರ ಮಾಡಲಿ, ಲೂಟಿ ಮಾಡಲಿ, ದಾಳಿ ದಬ್ಬಾಳಿಕೆ ಮಾಡಲಿ, ಅವನೊಂದು ದೇವರು, ಅವನ ವಿರುದ್ಧ ಹೋರಾಟ ಮಾಡೋದು ಅದು ಅಧರ್ಮ ಅಂತೇಳಿ ಹೇಳ್ತಾ ಬಂದರು. ಆದರೆ ಪ್ರತಿಯೊಂದು ಹಂತದಲ್ಲೂ ನಾವು ಹೋರಾಟ ಮಾಡ್ತಾ ಬಂದಾಗೆ ನಮ್ಮ ಪರವಾಗಿ ಹಲವಾರು ಕಾನೂನುಗಳು ಬರ್ತಾನೆ ಬಂದಿದ್ದಾವೆ, ಯಾವುದು ಬಾರದೇ ಇರಲಿಲ್ಲ. ಅಂದರೆ ಯಾವತ್ತೂ ನಾವು ಹೇಳುವಂಥದ್ದು, ನಾವು ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಾಗ ಅದು ಅಧರ್ಮ ಅಂತ ಹೇಳ್ತಾರೆ.
ಅದು ಧರ್ಮದ್ರೋಹ ಅಂತ ಹೇಳ್ತಾರೆ. ಇವತ್ತು ಸೌಜನ್ಯ ಆಗಿರೋದು, ಧರ್ಮಸ್ಥಳದಲ್ಲಿ ಆಗಿರುವಂಥ ಅಸಹಜ ಸಾವುಗಳ ಪ್ರಕರಣ ಆಗಿರ್ಬೋದು, ಪದ್ಮಲತಾ ಪ್ರಕರಣ ಆಗಿರ್ಬೋದು, ಆನೆಮಾವತ ಪ್ರಕರಣ ಆಗಿರ್ಬೋದು, ಅಲ್ಲಿ ಆಗಿರುವಂಥ ಅನಾಚಾರ, ಅತ್ಯಾಚಾರ, ದೌರ್ಜನ್ಯಗಳ ವಿರುದ್ಧ ಸ್ವರ ಎತ್ತುದು ಬಿಜೆಪಿಗಳೇ ಹೇಳಿ ಅದು ಧರ್ಮದ್ರೋಹವ? ಅತ್ಯಾಚಾರ ನಿಮ್ಮ ಲೆಕ್ಕದಲ್ಲಿ ಧರ್ಮಕ್ರಿಯೆಯ? RSS ಅವರು ಹೇಳಬೇಕು, ಧರ್ಮ ಅಂದ್ರೆ ನಿಮಗೆ ಅತ್ಯಾಚಾರವ? ಧರ್ಮ ಅಂದ್ರೆ ನಿಮಗೆ ದೌರ್ಜನ್ಯವ? ನಾವು ಅದರ ವಿರುದ್ಧ ಹೋರಾಟ ಮಾಡಿದರೆ ಅದು ನಿಮಗೆ ಸಣ್ಣದಾಗಿ ತಪ್ಪಾಗಿ ಕಾಣ್ತದೆ. ಅದರಿಂದ ಇಲ್ಲಿ ಹೋರಾಟಗಾರರನ್ನು ನೀವು ಹೇಳ್ತೀರಿ ಕಮ್ಯುನಿಸ್ಟರು ಅಂತ, ಅದು ನಿಮಗೆ ಮಾತ್ರ ಅಲ್ಲ, ಜಗತ್ತಿಗೆ ಗೊತ್ತುಂಟು. ನ್ಯಾಯಕ್ಕಾಗಿ ಹೋರಾಟ ಮಾಡೋರು ನೀವು ಕಮ್ಯುನಿಸ್ಟರು ಅಂತೇಳಿ ಗುರುತಿಸುವುದು ಸಹಜವೇ ಆಗಿದೆ. ಕಮ್ಯುನಿಸ್ಟ್ ರಾಜಕೀಯ ಬಿಟ್ಟು ಬೇರೆ ಯಾವುದೇ ರಾಜಕೀಯಗಳು ಇವತ್ತು ಜನರ ಪರವಾಗಿ ಇರುವುದಿಲ್ಲ. ಮಾತ್ರ ಅಲ್ಲ, ಅವರು ನ್ಯಾಯದ ಪರವಾಗಿ ಇರುವುದಿಲ್ಲ ಅಂತ ಹೇಳುವಂಥದ್ದು ಶತ್ರು ವರ್ಗಕ್ಕೂ ಕೂಡ ಗೊತ್ತು. ಆದರೆ ಕಮ್ಯುನಿಸ್ಟ್ ಕಂಡ್ರೆ ಭಯ. ಹಿಟ್ಲರ್ನ ಸರ್ವಾಧಿಕಾರ, ಹಿಟ್ಲರ್ನ ಮತಾಂಧತೆಯನ್ನು ಮಟ್ಟ ಹಾಕಿದ್ದು ಕೂಡ ರಷ್ಯಾದ ಕಮ್ಯುನಿಸ್ಟರು, ಕೆಂಪು ಸೈನ್ಯ ಅಂತ ಹೇಳುವಂಥದ್ದು ನೀವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಜನರನ್ನು ನಮ್ಮಿಂದ ದೂರ ಮಾಡಲಿಕ್ಕೆ ಈ ರೀತಿಯ ನೀವು ಯಾವ ರೀತಿಯಲ್ಲಿ ಕಂದಕ್ಕನ್ನೆದುರು ಕೂಡ ಜನ ಸಹಿಸಿಕೊಂಡು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತಲ್ಲ ನಾಳೆ ಖಂಡಿತ ಕೂಡ ಅದು ಬಿದ್ದು ಬರ್ತದೆ. ಹಿಂದುತ್ವದ ಹೋರಾಟಗಳು, ನಾವು ಖಂಡಿತಕ್ಕೂ ಹಿಂದುತ್ವ ಹೋರಾಟದ ವಿರೋಧಿಗಳೇ. ಹಿಂದುತ್ವಕ್ಕೆ ಹೋರಾಟ ಮಾಡುವಾಗ ಅದೆಷ್ಟೋ ಕೇಸುಗಳಾಗಿರ್ಬೋದು, ಕ್ರಿಮಿನಲ್ ಕೇಸುಗಳಾಗಿರ್ಬೋದು, ಆವಾಗ ಆ ಹೋರಾಟಗಾರರ ಮೇಲೆ ಏನು ಮಾಡಲಿಲ್ಲ. ಮಾತ್ರ ಅಲ್ಲ, ಇವತ್ತು ಕೂಡ ನಮ್ಮ ಜಿಲ್ಲೆಯಲ್ಲಿ ಅದೆಷ್ಟೋ ಜನ ಕ್ರಿಮಿನಲ್ಗಳಿದ್ದಾರೆ. ಹಿಂದುತ್ವ ಅಂತ ಹೇಳಿ ಅವರ ರಕ್ಷಣೆಗೆ ಬೇಕಾದ ಹಿಂದುತ್ವ ಆಗಿರ್ಬೋದು, ಅವರು ಯಾರನ್ನು ಕೂಡ ಯಾವ ಶಿಕ್ಷೆಗೊಳಪಡಿಸದೆ ಇವತ್ತು ಸೌಜನ್ಯಪರ ಹೋರಾಟಗಾರರನ್ನು ನೀವು ಗಡಿಪಾರು ಮಾಡ್ತೀರಿ, ಶಿಕ್ಷೆಗೊಳಪಡಿಸ್ತೀರಿ ಅಂತಾದರೆ ನಿಮ್ಮ ದುರುದ್ದೇಶ ಕೋಮುವಾದವನ್ನು ತಡೆಗಟ್ಟುವುದಲ್ಲ, ಮತಾಂಧತೆಯನ್ನು ತಡೆಯುವುದಲ್ಲ, ಸರ್ವಾಧಿಕಾರವನ್ನು ತಡೆಯುವುದಲ್ಲ. ನೀವು ಕಾರ್ಮಿಕ ವರ್ಗಕ್ಕೆ ದ್ರೋಹ ಮಾಡ್ತಾ ಇದ್ದೀರಿ, ನ್ಯಾಯಕ್ಕೆ ದ್ರೋಹ ಮಾಡ್ತಾ ಇದ್ದೀರಿ, ನ್ಯಾಯಪರ ಹೋರಾಟಕ್ಕೆ ತಡೆ ಮಾಡ್ತಾ ಇದ್ದೀರಿ. ಅದು ಬಿಜೆಪಿ ಸರ್ಕಾರದಾಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಈ ರೀತಿ ಕಾರ್ಮಿಕರ, ರೈತರ ವಿರೋಧವಾಗಿ ಮಾತ್ರ ಅಲ್ಲ, ನ್ಯಾಯಪರವಾದ ಹೋರಾಟದ ವಿರುದ್ಧವಾಗಿ, ನ್ಯಾಯ ಕೇಳುವವರ ವಿರುದ್ಧವಾಗಿ, ಅತ್ಯಾಚಾರ, ಅನಾಚಾರ, ದೌರ್ಜನ್ಯಕ್ಕೊಳಾದವರ, ನೊಂದವರ ಧ್ವನಿ ಎತ್ತುವವರನ್ನು ಮಟ್ಟ ಹಾಕಲಿಕ್ಕೆ ಹೊರಟದ್ದೇ ಆದರೆ ಖಂಡಿತ ಕೂಡ ನಮ್ಮ ನ್ಯಾಯಕ್ಕಾಗಿ ಸಮಾವೇಶ, ನಾಳೆ ನ್ಯಾಯದ ಸಮಾವೇಶ, ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ನಡೆಸ್ತಾ ಇದ್ದೇವೆ ನ್ಯಾಯದ ಸಮಾವೇಶ. ಇದು ಖಾಲಿ ಫ್ರೀಡಂ ಪಾರ್ಕಲ್ಲಿ ನಿಲ್ಲುವುದಿಲ್ಲ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಹಳ್ಳಿಗಳಲ್ಲಿಯೂ ಈ ನ್ಯಾಯದ ಸಮಾವೇಶ ಮಾಡ್ತೇವೆ. ಖಂಡಿತ ಕೂಡ ಇವತ್ತಲ್ಲ ನಾಳೆ ನ್ಯಾಯ ಪಡಿತೇವೆ. ಸ್ವಾತಂತ್ರ್ಯ ಚಳವಳಿ 200 ವರ್ಷ ಆಗಿರ್ಬೋದು, ಆದರೆ ಕೆಂಬಾವುಟ ಹುಟ್ಟಿ 30 ವರ್ಷದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ. ಅದೆಷ್ಟೋ ದೌರ್ಜನ್ಯ, ದಬ್ಬಾಳಿಕೆಗಳ ಹಲವಾರು ಶತಮಾನಗಳಿರ್ಬೋದು. ಕೆಂಪು ಸೈನ್ಯ ಹುಟ್ಟಿ ಹಿಟ್ಲರ್ ನಾಶ ಮಾಡಿದೆ. ಇಲ್ಲಿ ಕೂಡ ಅಷ್ಟೇ ಕಮ್ಯುನಿಸ್ಟರ ಚಳವಳಿ ಬೆದ್ದೆ ಬೆಳೀತದೆ. ನ್ಯಾಯಕ್ಕಾಗಿ ಯಾವ ತ್ಯಾಗಮಯ ಹೋರಾಟಕ್ಕೂ ಸಿದ್ಧರಾಗಿ ಮುನ್ನುಗ್ಗುವಂತ ಕೆಂಪು ಸೈನ್ಯ ನಮ್ಮಲ್ಲಿ ಇದ್ದೇ ಇರ್ತವೆ. ಖಂಡಿತ ಕೂಡ ಅನ್ಯಾಯ ಸಹಿಸಿಕೊಂಡು ಕೂತುಕೊಳ್ಳೋದ ಜಯಮಾನ ಈ ಕಮ್ಯುನಿಸ್ಟರದಲ್ಲ. ಮುನ್ನಡೆಯುತ್ತೇವೆ. ನ್ಯಾಯಕ್ಕಾಗಿ ಸಮಾವೇಶ ಮಾತ್ರ ಅಲ್ಲ, ನ್ಯಾಯಕ್ಕಾಗಿ ಮುನ್ನುಗ್ಗಿ ಬರ್ತೇವೆ ಅಂತ ಹೇಳುವಂಥ ಎಚ್ಚರಿಕೆಯನ್ನು ಕೊಟ್ಟು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.